ರಾಜ್ಯದಲ್ಲಿ ತಾರಕಕ್ಕೇರಿದ ವಿಬಿಜಿ ರಾಮ್ಜಿ ವರ್ಸಸ್ ಮನ್ರೇಗಾ ಸಮರ. ವಿಬಿಜಿ ರಾಮ್ಜಿ ಕಾಯ್ದೆ ವಿರೋಧಿಸಿದ ಕಾಂಗ್ರೆಸ್ ಖಡಕ್ ಕೌಂಟರ್. ಮನ್ರೇಗಾ ವಿಚಾರಕ್ಕೆ ಜಾಹೀರಾತು ನೀಡಿ ಕೇಂದ್ರವನ್ನು ಟೀಕಿಸಿದ ಕಾಂಗ್ರೆಸ್ ಜಾಹೀರಾತು ವಿರುದ್ಧ ಸದನದಲ್ಲಿ ವಿಪಕ್ಷ ನಾಯಕರ ಸಂಘರ್ಷ. ಸರ್ಕಾರದ ತೆವಲಿಗೆ ಜನರ ಹಣ ದುರುಪಯೋಗ ಎಂದು ಬಿಜೆಪಿ ಕಿಡಿ. ಮೋದಿ ಹುಟ್ಟುಹಬ್ಬಕ್ಕೆ ಕೋವಿಡ್ ವೇಳೆ ಥ್ಯಾಂಕ್ ಯು ಮೋದಿಜಿ ಜಾಹೀರಾತು ಸರಿನಾ? ಇದು ಜನರ ಹಣದಿಂದ ಹಾಕಿಸಿದ್ದಲ್ವಾ ಅಂತ ಪ್ರಿಯಾಂಕ್ ಖರ್ಗೆ ಠಾಣ್. ಜಾಹೀರಾತಿಗೆ ಸದನದಲ್ಲಿ ಸರ್ಕಾರ ಸಮರ್ಥನೆ, ಪ್ರತಿಪಕ್ಷದಿಂದ ಸಭಾತ್ಯಾಗ. ಗಾಂಧೀಜಿ ಹೆಸರಿನ ವಿಚಾರಕ್ಕೆ ಪರಸ್ಪರ ಕಾಲೆಳೆದುಕೊಂಡ ಬಿಜೆಪಿ ಕಾಂಗ್ರೆಸ್. ರಾಜ್ಯ ಸರ್ಕಾರಿ ನೌಕರರಿಗೂ ಇನ್ನು ಮುಂದೆ ಖಾದಿ ಉಡುಪು ಕಡ್ಡಾಯ. ಗಾಂಧೀಜಿ ಹೆಸರು ಚಿರಸ್ಥಾಯಿಗೊಳಿಸಲು ಕಾಂಗ್ರೆಸ್ ಸರ್ಕಾರ ನಿರ್ಧಾರ. ಜೊತೆಗೆ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೂ ಗಾಂಧೀಜಿ ಹೆಸರಿಡಲು ಸಜ್ಜು. ರಾಜ್ಯ ಬಜೆಟ್ನಲ್ಲಿ ಅಧಿಕೃತ ಘೋಷಣೆ ಮಾಡಲಿರೋ ರಾಜ್ಯ ಸರ್ಕಾರ. ರಾಜಕೀಯ ಪಕ್ಷಗಳಿಗೆ ಮಹಾತ್ಮನೇ ಪ್ರಚಾರದ ವಸ್ತು ಆಗ್ಬಿಟ್ರ. ನಾಯಕರ ಸ್ವಾರ್ಥ, ಪ್ರತಿಷ್ಠೆ, ಹೆಸರು ಬದಲಾವಣೆ ಜಿದ್ದು ಯಾಕೆ? ಗಾಂಧಿ ಸಿದ್ಧಾಂತ ಬಿಟ್ಟು ಗಾಂಧೀಜಿ ಹೆಸರಲ್ಲಿ ಬೇಳೆ ಬೇಯಿಸ್ಕೊಳ್ಳೋದು ಸರಿನಾ? ಓಕೆ ನೋಡಿ, ಜಾಹೀರಾತು ಕಾಪಿ ಇದು ನನ್ನ ಹತ್ರ ಇರೋದು. ಎಲ್ಲ ಪೇಪರ್ಗಳಲ್ಲಿ ಕಾಂಗ್ರೆಸ್ ಕೊಟ್ಟಿರುವಂಥ ಜಾಹೀರಾತು. ಈಗ ತಾವು ಮಾಡಿರುವಂತಹ ಸಾಧನೆಗಳು, ತಮ್ಮ ಕಾರ್ಯಕ್ರಮಗಳು ಮತ್ತು ತಮ್ಮನ್ನು ಹೊಗಳುವಂತಹ ವಿಚಾರಗಳನ್ನು ಜಾಹೀರಾತು ಮೂಲಕ ಸರ್ಕಾರ ದುಡ್ಡನ್ನು ವ್ಯಯಿಸೋದು ಸರ್ವೇ ಸಾಮಾನ್ಯ. ಅದು ಮೋದಿಯವರು ಮಾಡ್ತಾರೆ, ಸಿದ್ದರಾಮಯ್ಯನವರು ಮಾಡ್ತಾರೆ, ಈ ಹಿಂದೆ ಯಡಿಯೂರಪ್ಪನವರು ಕೂಡ ಮಾಡಿದ್ರು. ಅದಕ್ಕೆ ಅಂತಲೇ ವಾರ್ತಾ ಇಲಾಖೆ ಅಂತ ಒಂದು ಇಲಾಖೆ ಇರುತ್ತೆ. ಅದು ಈ ರೀತಿ ಸರ್ಕಾರದ ಕಾರ್ಯಕ್ರಮಗಳನ್ನು ಅಥವಾ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರದ ವಿವಿಧ ಇಲಾಖೆಗಳು, ಆ ಇಲಾಖೆಗಳ ಮಿನಿಸ್ಟರ್ಸು ಇವರ ವೈಭವೀಕರಣ ಮಾಡ್ಕೊಳ್ತಾ ಇರುತ್ತೆ. ಅದು ಎಲ್ಲ ಸರ್ಕಾರಗಳಲ್ಲಿ ಇದ್ದೇ ಇರುತ್ತೆ. ಆದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನು ಟೀಕಿಸುವ ಜಾಹೀರಾತು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನು ಟೀಕಿಸುವ ಜಾಹೀರಾತು, ಅದು ಒಂದು ಸ್ವಲ್ಪ ವೆರಿ ರೇರ್. ಅಂಥದ್ರಲ್ಲಿ ಈಗ ನೋಡಿ, ಸಂಗಪ್ಪ, ಈ ಸಂಗಪ್ಪ ಯಾಕೆ ಬಳಸಿದ್ರು ಇವರು ನನಗೆ ಗೊತ್ತಿಲ್ಲಪ್ಪ. ಅಟ್ಲೀಸ್ಟ್ ಸಂಘಕ್ಕೆ ಅಪ್ಪ ಅಂತಾದರೂ ಸೇರಿಸಿದ್ದಾರೆ, ಹಂಗೆ ಹಾಕಿದ್ರೆ ಇನ್ನೂ ಕೆಟ್ಟದಾಗಿರ್ತಾಯಿತ್ತು. ಸಂಗಪ್ಪ, ಯಾರು ಸಂಗಪ್ಪ? ಸಂಗಪ್ಪ ಅಂತ ನಮ್ಮ ಕಡೆ ಹೆಸರುಗಳಿದೆಯಪ್ಪ. ಆ ಸಂಗಪ್ಪ ಅಲ್ಲ, ಇದು ದೊಡ್ಡ ಘ. ಸಂಗಪ್ಪ, ಸಂಘ ಅಂದರೆ ಯಾರು ಅಂತ ನಾನು ಹೇಳಬೇಕಾಗಿಲ್ಲ. ಮೋಸ್ಟ್ಲಿ ಅದು ಸಂಘ ಬಿ ಜೆ ಪಿಯ ಆರ್ ಎಸ್ ಎಸ್ ಅಥವಾ ಆರ್ ಎಸ್ ಎಸ್ನ ಸಂಘದಿಂದ ಬಂದಂತಹ ಪ್ರಧಾನಮಂತ್ರಿಗಳ, ನನಗೆ ಗೊತ್ತಿಲ್ಲ ಯಾರಿಗೆ ಸಂಬೋಧಿಸಿದ್ದಾರೆ ಅಂತ. ಆದರೆ ಹಾಕಿರೋ ಡ್ರೆಸ್ ಇದೆಯಲ್ಲ, ಕೊಟ್ಟರೋ ಅಡ್ವರ್ಟೈಸ್ಮೆಂಟಲ್ಲಿ, ಅದು ಡೆಫಿನೆಟ್ಲಿ ಅಲ್ಲಿ ಆರ್ ಎಸ್ ಎಸ್ನ ಗಣವಸ್ತ್ರಧಾರಿಗಳು ಯಾರಿದ್ದಾರೆ ಅವರನ್ನು ಸಂಬೋಧಿಸಿ ಗಾಂಧೀಜಿಯವರು ಮಾತನಾಡಿದ ರೀತಿಯಲ್ಲಿ ಇದೆ. ಸೊ ಅದು ನರೇಂದ್ರ ಮೋದಿ ಅವರಾಗ್ಬೋದು, ಅಮಿತ್ ಶಾ ಅವರಾಗ್ಬೋದು, ಅಥವಾ ಮೋಹನ್ ಭಾಗವತ್ ಅವರೇ ಆಗಿರ್ಬೋದು, ಅಥವಾ ನಮ್ಮ ಸ್ಟುಡಿಯೋದಲ್ಲಿರೋ ಉತ್ಕರ್ಷ್ ಅವರೇ ಆಗಿರ್ಬೋದು. ಬೇಸಿಕಲಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅವರನ್ನು ಉದ್ದೇಶಿಸಿ ಕೊಟ್ಟಿರುವಂತಹ ಜಾಹೀರಾತು ಇದು. ಈ ಜಾಹೀರಾತಲ್ಲಿ ಏನಿದೆ ಅನ್ನೋದನ್ನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇದು ಇವತ್ತು ಸದನದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗಿದೆ. ಬನ್ನಿ ನೋಡೋಣ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಅದು ಸರ್ಕಾರದಿಂದ ಕೊಟ್ಟಿರೋದು. ಇದು ಮಹಾತ್ಮ ಗಾಂಧೀಜಿ ಒಂಥರ ಅಗೌರವ ಮಾಡ್ದಂಗೆ, ದ್ರೋಹ ಬಗ್ದಂಗೆ ಅಲ್ವಾ ಇದು? ಆಯ್ತು, ತಪ್ಪಲ್ವಾ ಇದು? ಓಕೆ. ಈ ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ಇದು ಯಾರ ದುಡ್ಡಲ್ಲಿ ಕೊಡ್ತಾ ಇದ್ದಾರೆ? ಇದು ಜನಗಳ ತೆರಿಗೆ ಹಣ. ಜನಗಳು ಹೇಳಿದ್ರೆ ಎಂದರೆ ಯಾರನ್ನ ಬಂದ್ಬಿಟ್ಟು ಇವ್ರಿಗೆ ಹೇಳಿದ್ರ, ಪ್ರಿಯಾಂಕಾ ಅವ್ರಿಗೆ ಇದೊಂದು ಕೊಡಿ ಸರ್ ನಾವು ಅಂತ ಹೇಳಿದ್ರ? ಇಲ್ಲ, ಇವ್ರ ತೆವಲ್ಗೋಸ್ಕರ ಕೊಟ್ಕೊಂಡಿರೋದು, ಇವರ ತೆವಲುಗಳಿಗೋಸ್ಕರ ಕೊಟ್ಕೊಂಡಿರೋದು. ಇದು ಇದ್ದೀರಾ ಅಂತ ಕೇಳುವಂತ ಅಧಿಕಾರ ವಿರೋಧ ಪಕ್ಷಕ್ಕಿದೆ. ನಾವು ಕೇಳ್ತಾ ಇದ್ದೀವಿ, ತೆರಿಗೆ ಈ ತರ ಪೋಲ್ ಮಾಡಬೇಡಿ, ಕಾಂಗ್ರೆಸ್ ಪಾರ್ಟಿಯ ಒಂದು ಅಡ್ವರ್ಟೈಸ್ಮೆಂಟ್ಗೆ ಮಾಡಬೇಡಿ ಅಂತ. ಇವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದ್ರ ಒಂದು ನೋಡಿ, ಭಯೋತ್ಪಾದನೆ, ತೆರಿಗೆ ಭಯೋತ್ಪಾದನೆ. ಒಂದು ಸರ್ಕಾರಕ್ಕೆ ಗೌರವ ಇದ್ರೆ ಈ ತರ ಭಯೋತ್ಪಾದನೆ, ತೆರಿಗೆ ಹಿಂಗೆಲ್ಲ ಹೇಳ್ತಾರೆ ಯಾರಾದ್ರೂ? ಒಂದು ಸರ್ಕಾರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ಭಯೋತ್ಪಾದನೆ, ಕೇಂದ್ರ ಸರ್ಕಾರದ ವಿರುದ್ಧವಾದಂತ ಭಯೋತ್ಪಾದನೆ. ಅದೇ ಯಾರನ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರಕ್ಕೆ ಈ ತರ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಸುಮ್ಮನೆ ಇರ್ತಾರ? ಬಿಡಿ, ಆಯ್ತು, ಬೇಡ, ನಿಮ್ಮ ಹತ್ರ ವಾದ ಯಾಕೆ? ನಾವು ಸಂಘ ಅಪ್ಪ
ಅವ್ರ ಹೆಸರಿದೆ ರಾಹುಲ್ ಗಾಂಧಿ ಅವ್ರ ಪಾಕಿಸ್ತಾನ ಜಿಂದಾಬಾದ್ ಹೇಳುವವರಿಗೆ ಅಧ್ಯಕ್ಷರೇ, ಇದು ಗುಜರಾತ್ ಸರ್ಕಾರ ಕೊಟ್ಟಂತ ಅಡ್ವರ್ಟೈಸ್ಮೆಂಟ್. 8.81 crore ಫಾರ್ ಸೆಲೆಬ್ರೇಟಿಂಗ್ ಮೋದಿಜಿಸ್ ಬರ್ಡೇ ಬ್ರೀಚಿಂಗ್ ಆಡ್ ಅಂಡ್ ನ್ಯೂಟ್ರಾಲಿಟಿ ನಾರ್ಮ್ಸ್. ಅವರಿಗೆ ಹ್ಯಾಪಿ ಬರ್ಡೇ ಮೋದಿಜಿ ಅನ್ನೋದಕ್ಕೆ ರಾಜ್ಯ ಸರ್ಕಾರದಿಂದ 8 ಕೋಟಿ ಕೊಟ್ಟಿದ್ದಾರೆ ಸರ್. ಹ್ಯಾಪಿ ಬರ್ಡೇ ಇಲ್ಲಿ ನೋಡಿ, ನಿಮ್ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್, ನಿಮ್ ಸರ್ಕಾರದಲ್ಲಿ ಬೆಲ್ಲದವ್ರೆ, ನೀವು ಆಮೇಲೆ ಹೇಳಿ. ಈ ಅಡ್ವರ್ಟೈಸ್ಮೆಂಟ್ ಹಿಂದಿನ ಸರ್ಕಾರ ಕೊಟ್ಟಿದ್ದು, ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ, ದೈನಿಕ್ ಭಾಸ್ಕರ್ ನಲ್ಲಿ, ಅಮರ್ ಉಜಾಲಾನಲ್ಲಿ, ದ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ, ಟೈಮ್ಸ್ ಆಫ್ ಇಂಡಿಯಾ ಡೆಲ್ಲಿನಲ್ಲಿ ಏನು ಯಡಿಯೂರಪ್ಪ ಸಾಹೇಬರು ಫೋಟೋ ಹಾಕಿ, ಮೋದಿಜಿ ಅವ್ರ ಫೋಟೋ ಹಾಕಿ, ಥ್ಯಾಂಕ್ ಯು ಮೋದಿಜಿ, ಏನಕ್ಕೆ ವ್ಯಾಕ್ಸಿನ್ ಕೊಟ್ಟಿದ್ರು. ಇದು ಆಡ್ ನೋಡ್ತಾ ಇದ್ರಲ್ಲ, ಮೋದಿ ಫೋಟೋ, ಯಾರ ಮೋದಿ ಅವ್ರ ಫೋಟೋ ಯಾರು ದುಡ್ಡಲ್ಲಿ ಕೊಟ್ಟಿದ್ದಾರೆ? ಇದು ಪಾಲಿಸಿ ಪ್ರಚಾರ ಮಾಡ್ತಾ ಇದೀವಿ, ಪಾಲಿಸಿ ಇಲ್ಲ ಅಂದ್ಬಿಟ್ಟು ಹೇಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ವಿಬಿಜಿ ರಾಮ್ಜಿ ಏನು ಹೊಸ ಕಾಯ್ದೆಯನ್ನ ತಂದಿದ್ದಾರೆ, ಅದರ ವಿರುದ್ಧವಾಗಿ ರಾಜ್ಯ ಸರ್ಕಾರ ಜಾಹೀರಾತನ್ನು ಇವತ್ತು ನೀಡಿರುವಂಥದ್ದು, ಇದು ನಾವು ವಿರೋಧಿಸ್ತೇವೆ. ಈ ಕಾಂಗ್ರೆಸ್ನವರಿಗೆ ಮಹಾತ್ಮ ಗಾಂಧೀಜಿ ಬಗ್ಗೆ ಗೌರವನೂ ಕೂಡ ಇಲ್ಲ. ಇವತ್ತು ಕೊಟ್ಟಿರ್ತಕ್ಕಂಥ ಜಾಹೀರಾತು ಅಕ್ಷರಶಃ ಸಂಪೂರ್ಣ ತಪ್ಪು ಮಾಹಿತಿಯನ್ನ ರಾಜ್ಯದ ಜನರಿಗೆ ಕೊಡುವಂತ ಒಂದು ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂಥದ್ದು.